ಬಾಸ್ ಮನೆಯದು ಒಂದು ಸ್ಟ್ರಾಟಜಿ ಏನು ಗೊತ್ತಾ, ಯಾರು ನಾವು ಜೊತೆಗಿರೋನ್ನ ಬಿಟ್ಕೊಡಲ್ಲ ಅಂತ ಹೇಳ್ತಾನೆ, ಇವ್ರೆ ಹೋದ್ರೆ ಸಾಕು ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಮಾಡುತ್ತೆ. ಅದು ಆ ಮನೆಯ ಒಂದು ಆಟದ ಶೈಲಿ. ನಿಮಗೆ ಹಂಗೆ ಅನ್ನೋ ಅಂತಕ್ಕೆ ಬಂದಾಗ ಯಾರು ಹೊರಗೆ ಹೋಗಬೇಕು ಅನ್ನೋಂತಹ ಆಲೋಚನೆಗಳು ಅಂದರೆ 4ನೇ ವಾರದ ನೀವು ಎಂಟ್ರ್ ಆದ ನಂತರ ಶುರುವಾಯ್ತು. ಸರ್ ಏನಾಗುತ್ತೆ ಗೊತ್ತಾ, ನಿಮ್ಗೆ ಆಚೆ ನೋಡೋರಿಗೆ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ, ಒಳಗಡೆ ಅಲ್ಲಿ ಎವ್ರಿ ಡೇ ಒಂದೊಂದು ಒಪಿನಿಯನ್ ಚೇಂಜ್ ಆಗ್ತಾ ಇರುತ್ತೆ. ಇವತ್ತೊಬ್ರು ನಂಗೆ ಒಳ್ಳೆಯವ್ರು ಅನ್ಸ್ಬೋದು, ನೆಕ್ಸ್ಟ್ ಡೇ ಅವ್ರು ಕೆಟ್ಟವ್ರು ಅನ್ಸ್ಬೋದು. ಸೊ ನಮಗೆ ವೀಕ್ಲಿ ನಾಮಿನೇಷನ್ ಅಂತ ಬರೋದು, ಆಕ್ಟಿವಿಟಿ ಬರೋದು. ಸೊ ಆ ಟೈಮಲ್ಲಿ ನಮ್ಗೆ ಏನು ಅನ್ನಿಸ್ತಾ ಇತ್ತೋ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇವಾಗ ಓವರ್ ಆಲ್ ಒಬ್ರ ಬಗ್ಗೆ ಒಂದು ಒಪಿನಿಯನ್ ಕೊಡೋದು ತಪ್ಪಾಗ್ಬಿಡುತ್ತೆ. ಯಾಕಂದ್ರೆ ಒಬ್ರು ವೀಕ್ ಒಬ್ರು ವಿಲನ್ ಆದ್ರೆ ನೆಕ್ಸ್ಟ್ ವೀಕ್ ಅವರು ಫುಲ್ ಹೀರೋ ಆಗಿ ಹೋಗ್ತಾರೆ. ಅದೇ ಬಿಗ್ ಬಾಸ್ ಮನೆ ಒಂದು ವಿಶೇಷತನ. ಅಂದ್ರೆ ಇವತ್ತು ನಾನು ಚೆನ್ನಾಗಿ ಆಡ್ಬೋದು, ನೆಕ್ಸ್ಟ್ ವೀಕ್ ಮತ್ತೆ ಏನೋ ಒಂದು ಮೆಂಟಲಿ ಎಮೋಷನಲಿ ವೀಕ್ ಆಗಿರ್ತೀನಿ, ಫಿಸಿಕಲಿ ವೀಕ್ ಆಗಿರ್ತೀನಿ, ನನ್ನ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ಬೋದು. ಬಟ್ ಅದು ನೆಕ್ಸ್ಟ್ ವೀಕ್ ಮತ್ತೆ ನನ್ನ ಪರ್ಫಾರ್ಮೆನ್ಸ್ ಮೇಲಾಗ್ಬೋದು. ಸೊ ಇಂಡಿವಿಜುವಲ್ ಆಗಿ ಇವ್ರು ಚೆನ್ನಾಗಿ ಮಾಡಿಲ್ಲ ಅವ್ರು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಕ್ಕೆ ಆಗಲ್ಲ ಬಿಗ್ ಬಾಸ್ ಮನೇಲಿ. ಯಾಕೆಂದ್ರೆ ನಮಕ್ಕಿಂತ ನಿಮಗ್ ಚೆನ್ನಾಗಿ ಗೊತ್ತಾಗತ್ತೆ. ನಾವು ಒಂದು ಕಡೆ ಮಾತ್ರ ನೋಡ್ತಾ ಇರ್ತೀವಿ, ನೀವು ಎಲ್ಲಾ ಕಡೆ ನೋಡ್ತಾ ಇರ್ತೀರಾ, ಎಲ್ಲಾ ಆಂಗಲ್ ಅಲ್ಲೂ ಯಾರೇನ್ ಮಾತಾಡ್ತಾ ಇರ್ತೀರ ಅಂತ. ನಮಗೆ ನಿಮ್ ಜೊತೆ ಮಾತಾಡಿದ್ರೆ ನಿಮ್ ಬಗ್ಗೆ ಮಾತ್ರ ಗೊತ್ತಾಗುತ್ತೆ. ಇವಾಗ ಆಚೆಯಿಂದ ನೋಡೋರ್ಗೆ 5 ಜನನು ನಮ್ಮ ಬಗ್ಗೆ ಮಾತಾಡ್ತಿರ್ತಾರೆ. ಸೊ ಅದು ನಮಗ್ ಗೊತ್ತಾಗ್ತಾ ಇರ್ಲಿಲ್ಲ. ರಕ್ಷಿತಾ ಅವರ ಆಟದ ಶೈಲಿ ಅವ್ರನ್ನ ರನ್ನರ್ ಅಪ್ ಆಗೋಕೆ ಏನ್ ಕಾರಣ ಮಾಡ್ತು ಅಂತ ನಿಮ್ಗೆ ಅನಿಸ್ತಿದೆ ಅಂತ? ರಕ್ಷಿತಾ ನನಗ್ ಗೊತ್ತಿರಂಗೆ ವೆರಿ ಸ್ವೀಟ್ ಪರ್ಸನ್, ತುಂಬಾ ಸೆಲ್ಫ್ಲೆಸ್. ಅವಳು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ಲಿಲ್ಲ, ಬರೇ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು. ಅಂಡ್ ಯಾವತ್ತು ವಿನ್ ಆಗ್ಬೇಕು ಅಂತ ಆಡ್ತಾನೆ ಇರಲಿಲ್ಲ ರಕ್ಷಿತಾ. ನನ್ಗೆ ಅದಕ್ಕೆ ಆ ಹುಡುಗಿ ಅಂದ್ರೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ಎಲ್ಲರೂ ಕಪ್ ಗೆಲ್ಬೇಕು, ಪರ್ಫಾರ್ಮ್ ಮಾಡ್ಬೇಕು, ಹಂಗೆ ಹಿಂಗೆ. ಬಟ್ ರಕ್ಷಿತಾ ಆ ಮನೇಲಿ ನಾನು ಇರ್ಬೇಕು, ಇದು ನನ್ನ ಮನೆ, ಜೀವಿಸ್ಬೇಕು, ಅಡುಗೆ ಮಾಡ್ಕೊಂಡಿರ್ಬೇಕು, ನನ್ನ ಜೊತೆ ಚೆನ್ನಾಗಿರ್ಬೇಕು, ಗಿಲ್ಲಿ ಜೊತೆ ಚೆನ್ನಾಗಿರ್ಬೇಕು, ಆ ಒಂದು ಮೈಂಡ್ ಸೆಟ್ ಇಟ್ಕೊಂಡು. ಅಂದ್ರೆ ತುಂಬಾ ಸೆಲ್ಫ್ಲೆಸ್, ಅವಳ ಬಗ್ಗೆನೇ ಯೋಚನೆ ಮಾಡ್ತಿರ್ಲಿಲ್ಲ. ಮೇ ಬಿ ಅದೊಂದೇ ರೀಸನ್ಗೆ ಅವಳು ಅಷ್ಟು ಮೇಲ್ ಬಂದಿತ್ತು.